ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೈಕೋ ಫ್ಯಾಕ್ಟ್ ಹಬ್. ಸ್ನೇಹಿತರೆ, ಸೈಕಾಲಜಿ ಅಂತಂದ್ರೆ ತುಂಬಾ ಜನ ಮನಸ್ಶಾಸ್ತ್ರ ಬರೀ ಅದನ್ನ ಅಧ್ಯಯನ ಮಾಡಬೇಕು, ನಮ್ಮ ಕಾನ್ಶಿಯಸ್ ಮೈಂಡ್ ಈ ತರ ಇರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಈ ತರ ಇರುತ್ತೆ ಅಂತ ಎಲ್ಲ ಅವಲೋಕನ ಮಾಡ್ತಾ ಇರ್ತೇವೆ. ಬಟ್ ಸೈಕಾಲಜಿಯಲ್ಲಿರುವಂಥ ಹಲವಾರು ಡಾರ್ಕ್ ಸೈಕಾಲಜಿ ಅಂದ್ರೆ ಡಾರ್ಕ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಒಬ್ಬರ ಮೇಲೆ ನಮ್ಮ ಇನ್ಫ್ಲೂಯೆನ್ಸ್ನ ಹೆಚ್ಚು ಮಾಡ್ಕೋಬಹುದು ಅನ್ನೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಆಗಿದ್ದು, ಕೇವಲ ಅಧ್ಯಯನಕ್ಕಾಗಿ ಮಾತ್ರ ಈ ವಿಡಿಯೋನ ಉಪಯೋಗ ಮಾಡಿ, ಆಯ್ತಾ? ಇನ್ನೊಬ್ಬರ ಮೇಲೆ ಯಾರ ಮೇಲೂ ನಾನು ಡಾರ್ಕ್ಲಿ ಅವ್ರನ್ನ ಅಥವಾ ನಾನು ಅವ್ರ ಮೇಲೆ ಹಿಡಿತ ಸಾಧಿಸ್ತೀನಿ ಅಥವಾ ಅವ್ರನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೈಲೆಂಟ್ ಅಂದರೆ ಸೈಲೆನ್ಸ್ ಒಬ್ಬ ಮನುಷ್ಯನನ್ನು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೋಣೆಯಲ್ಲಿ ಕೂತಿರ್ತಾನೆ, ತುಂಬ ಜನ ಅವನನ್ನೇ ಅಬ್ಸರ್ವ್ ಮಾಡ್ತಾರೆ. ಬಿಕಾಸ್ ಅವ್ನು ಮಾತನಾಡಲ್ಲ ಯಾರ ಜೊತೆ ಇದ್ನು, ಎಲ್ಲಿ ಏನೇ ನಡೀತಾ ಇದೆ ಅಂದರೂ ಕೂಡ ಅದ್ರ ಬಗ್ಗೆ ಅವನು ಸರಿಯಾಗಿ ಅಬ್ಸರ್ವ್ ಮಾಡಲ್ಲ. ಯಾಕೆಂದರೆ ಅವನಿಗೆ ಗೊತ್ತು ಇನ್ನರಲ್ಲಿ ಥಾಟ್ ಪ್ರೊಸೆಸ್ ಆಗ್ತಾ ಇರುತ್ತೆ. ಬಟ್ ನೋಡೋರಿಗೆಲ್ಲ ಏನು ಅನ್ಸುತ್ತೆ, ಇವನೇನು ಗುರು ಈ ಥರ ಸೈಲೆಂಟಾಗಿ ಕೂತಿದ್ದಾನೆ, ಇಲ್ಲಿ ಏನೇನೋ ಕಾರ್ಯಕ್ರಮ ನಡೀತಾ ಇದೆ ಆದರೂ ಕೂಡ ಇವನು ಒಂಥರ ಅಟ್ರಾಕ್ಟಿವ್ ಪಾಯಿಂಟ್ ಆಗ್ಬಿಡ್ತಾನೆ ಅವನು. ಯಾಕಂದರೆ ಅವ್ನು ಸೈಲೆಂಟ್ ಆಗಿರ್ತಾನೆ, ಒಳಗಡೆ ಏನೇನೋ ಕೆಲಸ ಮಾಡ್ತಿರ್ತಾನೆ ಅಥವಾ ಅವ್ನಿಗೇನೋ ಒಂದು ಥಾಟ್ ಪ್ರೊಸೆಸ್ ಆಗ್ತಾ ಇರುತ್ತೆ, ಯಾರ ಮೇಲೆ ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಯಾರನ್ನ ಯಾವ ರೀತಿ ಹಿಡಿತಾ ಇಟ್ಕೊಳ್ಬೋದು ಅಂತ ಹೇಳಿ. ಅದು ಮೇನ್ ಸೈಲೆಂಟ್ ಅಂತ ಕರೀತಾರೆ, ಸೈಲೆನ್ಸ್ ಅಂತ ಕರೀತಾರೆ. ಎಷ್ಟು ನೀವು ಸೈಲೆಂಟ್ ಆಗಿರ್ತೀರಾ ಅಷ್ಟು ನಿಮ್ಮ ಕಡೆ ವ್ಯಾಲಿಡೇಷನ್ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಬರುತ್ತೆ. ಬೇರೆಯವರು ಕೂಡ ನಿಮ್ಮನ್ನು ಎಷ್ಟು ಸೈಲೆಂಟ್ ಗುರಿಯೋನು ಅಂತ ಹೇಳಿ ವ್ಯಾಲಿಡೇಷನ್ ಕೊಡೋದನ್ನು ಶುರು ಮಾಡ್ತಾರೆ. ಆದರೆ ಇದರ ಹಿಂದೆ ಯಾವ ರೀತಿ ಇದನ್ನು ಬಳಸ್ಬೋದು ಅಂತಂದರೆ, ಬಳಸಬಾರ್ದು ಬಟ್ ಯಾವ ರೀತಿ ಬಳಸ್ಬೋದು ಅಂತಂದರೆ, ತುಂಬ ಜನಗಳ ಮಧ್ಯೆ ನಾವು ಇರ್ತೀವಿ, ನೀವು ಇರ್ತೀರಿ, ಅವಾಗ ಸುಮ್ಮನೆ ಅಬ್ಸರ್ವೇಷನ್ ಮೂಡಲ್ಲಿ ಇರೋದು ಅಷ್ಟೇ. ಬೇರೆ ಎಲ್ಲರೂ ನೋಡ್ತಾ ಇರೋದು, ಯಾರೇನೇ ಮಾತಾಡಿಸಿದ್ರು ಆಯ್ತಪ್ಪ ಇಷ್ಟೇ, ಹಾಂ ಇಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾವು ಮಾತುಕತೆ ಮಾಡೋ ಕೂಡುದು. ಆಮೇಲೆ ಇನ್ನು ಎಮೋಷ್ನಲ್ ಕಂಟ್ರೋಲ್ ಅಂತಂದರೆ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಂದ್ರೆ, ನೀನು ತುಂಬ ದೊಡ್ಡ ರಾಯಲ್ ಅಥವಾ ದೊಡ್ಡ ಹುಡುಗ ಅಥವಾ ತುಂಬ ಜಾನ ಅಥವಾ ಬುದ್ಧಿವಂತ ಅಥವಾ ಇನ್ನೇನೋ ಸೊಕ್ಕು ಅಂತಲ್ಲ, ಒಂಥರ ರಾಯಲ್ ಫೀಲ್ ಮಾಡಬೇಕು ಅಂತಂದರೆ ಎಮೋಷನ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು. ಯಾರೋ ಏನೇ ಹೇಳಿದ್ರು ಅಂದ ತಕ್ಷಣ, ಇಲ್ಲ ಒಂಚೂರು ಆಘಾತದ ಸುದ್ದಿ ಹೇಳಿದ್ರೆ ಹೌದಾ ಹಿಂಗೆಲ್ಲ ಆಗುತ್ತಾ, ಇಲ್ಲ ಅದೆಲ್ಲ ಬೇಡ, ಅದಿಮಿಡಬೇಕು. ಕೆಲವೊಂದಿಷ್ಟು ಎಮೋಷ್ನಲಿ ಟ್ರ್ಯಾಪ್ಗೆ ಒಳಗಾಗ್ಬಿಡ್ತೀವಿ. ಕೆಲವೊಬ್ರು ಏನಂತಾರೆ, ಒಂಥರ ಹಾರ್ಟ್ಗೆ ಟಚ್ ಆಗೋ ಥರ ಏನೋ ಮಾತಾಡ್ಬಿಡ್ತೀವಿ, ಕರಗ್ಬಿಡ್ತೀವಿ. ಅವಾಗ ಏನು ಅನ್ಸುತ್ತೆ, ಓ ಹೌದಲ್ವಾ ಈ ಥರ ಆಗ್ಬಾರ್ದಿತ್ತು, ಚೇಚೆ ಪಾಪ. ಈ ಥರ ಎಲ್ಲ ಮಾಡಿದರೆ ನಮ್ಮ ವೀಕ್ನೆಸ್ಗಳನ್ನು ನಾವೇ ಹೊರಗಡೆ ತೋರಿಸ್ತಾ ಇರ್ತೀವಿ ಜನಗಳಿಗೆ. ಏನು ಗೊತ್ತಾ, ಇವನು ಒಂಚೂರು ಮೆಂಟಲಿ ಹೆಂಗೆ ಬೇಕಾದರೂ ಬಳಸ್ಕೊಳ್ಬೋದಪ್ಪ, ಅವನ ಹತ್ರ ಏನೋ ಆಘಾತಕಾರಿ ಸುದ್ದಿ ಹೇಳಿದ್ರು ಕೂಡ ಅವ್ನು ಸಡನ್ನಾಗಿ ರಿಯಾಕ್ಟ್ ಮಾಡ್ತಾನೆ, ಎಮೋಷ್ನಲಿ ಟ್ರ್ಯಾಪ್ ಮಾಡ್ಬೋದು ಅವನನ್ನು ಅಂತ ಹೇಳಿ. ಅದು ಕೂಡ ಆಗುತ್ತೆ. ನೀವು ಎಷ್ಟು ಯಾವುದೇ ವಿಚಾರ ಬಂದರೂ ಕೂಡ, ಫಾರ್ ಎಕ್ಸಾಂಪಲ್, ನಿನ್ನೆ ಅಲ್ಲಿ ಹಂಗಾಯಿತು ಅಥವಾ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾರೇ ಏನೇ ಹೇಳಿದ್ರು ಕೂಡ, ಹೌದಾ ಗೊತ್ತು ಬಿಡು ಅಷ್ಟೇ, ಮೇಲೇನೆ ಅದನ್ನು ಡೀಪಾಗಿ ತಗೊಳ್ಳದೆ ನೀವು ನೇರವಾಗಿ ಏನು ಉತ್ತರ ಕೊಡೋಕೆ ಶುರು ಮಾಡ್ತೀರಾ, ಅಲ್ಲಿಗೆ ಅನ್ನಿಸ್ಕೊಳ್ಳೋ ಶುರು ಆಗುತ್ತೆ. ಇವನು ನಾವು ಅಂದ್ಕೊಂಡಿರೋ ಥರ ಇಲ್ಲ, ಎಲ್ಲವನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾನೆ, ಎಲ್ಲವನ್ನು ಕೂಲಾಗಿ ತೊಗೊಳ್ತಾನೆ ಅಂತೇಳಿ ನಮ್ಮನ್ನು ಒಂದು ಸಿಚುವೇಶನ್ ಹ್ಯಾಂಡ್ಲರ್ ಅಂತಲೂ ಕರೀತಾರೆ, ಅಥವಾ ನಮ್ಮನ್ನ ಒಂಥರ ಎತ್ತರದ ಸ್ಥಾನದಲ್ಲಿ ನೋಡೋಕೆ ಶುರು ಮಾಡ್ತಾರೆ. ಇದು ಕೂಡ ಆಗ್ಬೋದು. ಇನ್ನು ಹಲವಾರು ವೇಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನಮಗೆ ಏನು ಗೊತ್ತಿರಲ್ಲ, ಬಟ್ ನಾವು ಒಂಥರ ಪ್ರೌಡ್ ಅಥವಾ ನಾವು ಒಂಥರ ರಾಯಲ್ ಆಗಿ ಫೀಲ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಒಂದು ಸರ್ತಿ ಯಾರ್ದೋ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ. ನನಗೆ ಗೊತ್ತಿಲ್ಲ, ಒಂದು ಪಿಯಾನೋ ಇಟ್ಟಿದ್ದಾರೆ, ಅಲ್ಲಿ ಕೀಬೋರ್ಡ್ ಅಂತ ಕರೀತಾರೆ, ಅದನ್ನು ಪಿಯಾನೋ ಇಟ್ಟಿದ್ದಾರೆ. ಬಟ್ ನಾವು ಹೋದ ತಕ್ಷಣ ಅದರಲ್ಲಿ ಒಂದಿಷ್ಟು ಸ್ವರ ನುಡಿಸಿದ ತಕ್ಷಣ ಆ ಒಂದು ರಾಯಲ್ ಫ್ಯಾಮಿಲಿಯಲ್ಲಿರುವಂಥ ಒಬ್ಬರು ಪರ್ಸನ್ ನನಗೆ ಬಂದು, ನಿಮ್ಗೆ ಈ ಥರ ಪಿಯಾನೋ ನುಡ್ಸೋಕೆ ಬರೋದು, ಇದು ಔಟ್ ಆಫ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು, ತುಂಬ ಇಂಪೋರ್ಟೆಡ್ ಪಿಯಾನೋ ಇದು ಅಂತ ನಾನು ನೋಡಿದ್ದೀನಿ, ಇದು ಆಸ್ಟ್ರೇಲಿಯಾದಲ್ಲೆಲ್ಲ ಯೂಸ್ ಮಾಡಿದ್ದೀನಿ ಅಂತ. ಅಂದರೆ ಒಂದು ನಮಗೆ ಸಂಬಂಧಪಟ್ಟಿರುವಂಥ ಅಥವಾ ನಮ್ಮ ಒಂದು ಇನ್ನರ್ ಬಿಲೀಫ್ಸ್ನ ಅಥವಾ ನಮ್ಮ ಈಗ ಇನ್ನೊಬ್ಬರ ಮುಂದೆ ನಾವು ಪ್ರಿಡಿಕ್ಟ್ ಮಾಡಬೇಕು, ಇಲ್ಲ ನಾನು ರಾಯಲ್ ಆಗಿದ್ದೀನಿ, ನನಗೆಲ್ಲ ಗೊತ್ತು ಅನ್ನೋ ಥರ ಅವ್ರಿಗೆ ತೋರಿಸ್ಬೇಕು. ಅಂದರೆ ಗೊತ್ತಿಲ್ಲದಿರೋ ವಿಚಾರ ಕೂಡ ಎಲ್ಲೋ ಕೇಳಿದ್ದು ಅಥವಾ ನೋಡಿದ್ದು ಅದನ್ನು ನಾನು ಬಳಸಿದ್ದೀನಿ ಅನ್ನೋ ಫೀಲಲ್ಲಿ ಕೂಡ ಅವರು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಇದಕ್ಕೆ ಹೆಂಗೆ ಉದಾಹರಣೆ ಕೊಡಬೇಕು ಅಂತಂದರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಅವನ ಕೆಲಸ ಅಥವಾ ಆತ ಏನು ಮಾತಾಡ್ತಾ ಇದ್ದಾನೆ ಅಥವಾ ಏನು ಹೇಳ್ತಾ ಇದ್ದಾನೆ ಆ ವಿಷಯದ ಬಗ್ಗೆ ಅವನಿಗೆ ಸ್ವಲ್ಪನೂ ನಾಲೆಜ್ ಇರೋದಿಲ್ಲ. ಬಟ್ ಅವ್ನು ಏನಂತಾನೆ, ದೊಡ್ಡ ವ್ಯಕ್ತಿಗಳ ಹೆಸರನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಾನೀಗ ಪಿಯಾನೋ ಬಗ್ಗೆ ಹೇಳಿದೆ, ಪಿಯಾನೋ ನಾನು ಆಸ್ಟ್ರೇಲಿಯಾದಲ್ಲಿ ನುಡಿಸಿದ್ದೀನಿ ಅಂತ ಹೇಳಿದೆ. ಬಟ್ ಅದೇ ಥರ ನನಗೆ ಅಮಿತ್ ಶಾ ಗೊತ್ತು ಅಥವಾ ನನಗೆ ಜೈಶಂಕರ್ ಅವ್ರು ಗೊತ್ತು, ತುಂಬ
ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ಥಾನ ಅಥವಾ ಆ ವ್ಯಕ್ತಿಗಳ ಹೆಸರನ್ನ ತೆಗೆದುಕೊಳ್ತಾ ಹೋದಾಗ ನಮಗೇನಾಗುತ್ತೆ, ನಾವು ಇನ್ನೊಬ್ಬರಿಗೆ ಇನ್ಫ್ಲೂಯೆನ್ಸ್ ಆದಂಗೆ ಆಗುತ್ತೆ. ಓ ಇವನೇನು ಗುರು ನೋಡೋಕೆ ಇಷ್ಟೇ ಇದ್ದಾನೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋತಾರೆ, ಎಲ್ಲೆಲ್ಲೋ ಕೈ ಇದೆಯಲ್ಲ ಗುರು ಒಂದು ಅಂತ ಎಲ್ಲ ಅನ್ಕೊಳಕ್ ಶುರು ಮಾಡ್ತಾರೆ. ನಮ್ಮ ಇನ್ಫ್ಲೂಯೆನ್ಸ್ಗೆ ಒಳಗಾಗಕ್ಕೆ ಶುರು ಮಾಡ್ತಾರೆ, ಅಂದ್ರೆ ನಮ್ಮ ಪ್ರಭಾವಕ್ಕೆ ಬರೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಹೂವಿನಿಂದ ನಾರು ಸ್ವರ್ಗಕ್ಕೆ ಏರ್ತು ಅಂತ ಹೇಳಿ ಆ ಥರ ಒಂದು ಮೈಂಡ್ ಸೆಟ್ನ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು, ಈ ರಿಲೇಷನ್ನಲ್ಲಿ ಅಥವಾ ನಾನು ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದರೆ ಲವ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಅನುಭವ ಇದೆ ಅನ್ನೋ ಥರ ಯಾರೋ ಒಬ್ರು ಬಂದು ಸಜೆಷನ್ ಕೇಳ್ತಾರೆ, ಅವ್ನು ಗೊತ್ತಿರಲ್ಲ. ಬಟ್ ನೋಡ್ ಮಗ 3 ತಿಂಗಳ ಮೇಲೆ ನಿನ್ನ ಬಿಹೇವಿಯರ್ಗೆ, ನಿನ್ನ ಆ್ಯಟಿಟ್ಯೂಡ್ಗೆ ಅವ್ರು ನಿನ್ನ ಜೊತೆಗೆ ಇರೋದೇ ಇಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಅವನನ್ನು ತನ್ನನ್ನು ತಾನು ತುಂಬ ಬುದ್ಧಿವಂತ ಅಂತ ಬಿಂಬಿಸ್ಕೊಳ್ಳುವಂಥದ್ದು. ಅದೇನಂತ ಹೇಳ್ತಾರೆ ನಾವು ಆಡು ಭಾಷೆಯಲ್ಲಿ, ಅದೇನೋ ಇಷ್ಟೇ ಗೊತ್ತಿದ್ರು ಕೂಡ ನನಗೆ ಬೆಟ್ಟದಷ್ಟು ಗೊತ್ತು ಅನ್ನೋ ಥರ ತೋರಿಸ್ಕೊಳ್ಳುವಂಥದ್ದು. ಇದನ್ನು ಕೂಡ ತುಂಬ ಜನ ಮಾಡ್ತಾರೆ. ಬಟ್ ಇದನ್ನು ನಾವು ಯಾವಾಗ ಮಾಡ್ತೀವಿ ಅಂತಂದರೆ, ನಮ್ಮ ಸರೌಂಡಿಂಗಲ್ಲಿ ಏನು ಜನ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪ್ರಭಾವಕ್ಕೆ ಒಳಗಾಗಬೇಕು ಅಂತ ಯೋಚನೆ ಮಾಡಿದಾಗ ಈ ರೀತಿಯಾದಂಥ ಹುಡುಗಾಟಗಳು ಅಥವಾ ಈ ರೀತಿಯಾದಂಥ ಆಟಗಳನ್ನು ಆಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇದರಿಂದ ನಾವು ಹೇಗೆ ಆಚೆ ಬರಬೇಕು, ಅಥವಾ ಯಾರು ಹೌದು ಇವನು ಸೈಕಾಲಜಿಕಲಿ ಗೇಮ್ ಆಡ್ತಾ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅವನು ಹೇಳಿರುವ ಪ್ಯಾರಲಲ್, ಅಂದರೆ ಅವನು ಹೇಳಿರುವಂಥ ಸಮಯ ಮತ್ತು ಆ ಒಂದು ಪ್ಯಾರಲಲ್ ಟೈಮ್ ಇರುತ್ತಲ್ಲ, ಅವನು 2010ರಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ಆ ಒಂದು ಪಿಯಾನೋ ಯೂಸ್ ಮಾಡಿದ್ದೀನಿ ಅಥವಾ ಅಂತ ಆ ಮೂಮೆಂಟಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನು ನಡೀತಾ ಇತ್ತು, ಅಥವಾ ಆ ಮೂಮೆಂಟಲ್ಲಿ ಅವ್ನು ಹೇಳಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ಯಾರಲಲ್ ಆಗಿ ಒಂದು 2 ಕ್ವಶನ್ ಕೇಳಿದಾಗ ಅನಿಸುತ್ತೆ ಅವ್ನು ಸ್ವಲ್ಪ ನಿಂತು ಅಂದರೆ ಮರ್ತಂಗೆ ಯಾಕೋ ನೆನಪಾಗ್ತಾ ಇಲ್ಲ, ಹಿಂಗೆ ಒಂಚೂರು ಅವನು ಆ ಥರ ಬಿಹೇವ್ ಮಾಡೋಕ್ಕೆ ಶುರು ಆಯಿತು ಅಂತಂದರೆ, ಇಲ್ಲ ಅವ್ನು ಪಟ್ಟಿ ಕಟ್ತಾ ಇದ್ದಾನೆ ಅಂತಲೇ ಅರ್ಥ. ಹಾಗೆ ಇನ್ನೊಂದು ಬರುತ್ತೆ, ಏನು ಗೊತ್ತಾ, ಈ ಸೋಷಿಯಲ್ ಪ್ರೂಫಿಂಗ್ ಅಂತ ತೋರಿಸ್ತಾರೆ. ಸೋಷಿಯಲ್ ಪ್ರೂಫಿಂಗ್, ಇದು ಕೂಡ ಸೋಷಿಯಲ್ ಪ್ರೂಫಿಂಗಲ್ಲೇ ಬರುತ್ತೆ. ಇದು ಒಂದು ಏನು ಬಂದರೆ, ಸೋಷಿಯಲ್ ಪ್ರೂಫಿಂಗ್ ಅಂತಂದರೆ ನಾನು ತುಂಬ ದೊಡ್ಡವನು ಅನ್ನೋ ಥರ ಬಿಂಬಿಸ್ಬಿಡುವಂಥದ್ದು. ಅದನ್ನು ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಒಂದು ದಾವಣಗೆರೆಯಲ್ಲಿ ಒಂದು ಅರೆಸ್ಟ್ ಆಯಿತು. ನಾನು ರೈಲ್ವೆ ಡಿಪಾರ್ಟ್ಮೆಂಟು ಅಥವಾ ನಾನು KB, ಚೆಸ್ಕಾಮು, ಹೆಸ್ಕಾಮು ಈ ಥರ ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ನಾನು ಡೈರೆಕ್ಟರ್ಗೆ ತುಂಬ ಪರಿಚಯಸ್ತಾ, ನಾನು ನಿಮಗೆ ನೌಕರಿ ಕೊಡಿಸ್ತೀನಿ ಅಂತೆಲ್ಲ ಕಾಸು ಮಾಡಿದ್ದ ಒಬ್ಬ ವ್ಯಕ್ತಿ. ಆ ಥರ DPಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಫೋಟೋಗಳನ್ನು ತೋರಿಸ್ಕೊಂಡು, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಫ್ರೆಂಡ್ಶಿಪ್ ಇದೆ ನನಗೆ ಅಂತ ಹೇಳಿ, ಅಥವಾ ಯಾವಾಗಲೂ ಕೋಟು ಟೈ ರೋಲೆಕ್ಸ್ ಗಡಿಯಾರ ಹಾಕ್ಕೊಂಡು ಸದಾಕಾಲ ತುಂಬ ಬ್ರ್ಯಾಂಡೆಡ್ ಆಗಿರುವಂಥ ವ್ಯಕ್ತಿಗಳು. ಆಲ್ಮೋಸ್ಟ್ 90, ಅಂದರೆ ನಾ ಹೇಳೋ ಪ್ರಕಾರ ಎಲ್ಲರೂ ಅದೇ ಥರ ಸೋಷಿಯಲ್ ಪ್ರೂಫಿಂಗ್ನ ಮಾಡ್ತಿದ್ದಾರೆ ಅಂತ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಬಡತನ ಇರುತ್ತೆ, ಬಟ್ ಆದರೂ ಹೊರಗಡೆ ಏನಂತಾರೆ, ಒಂಥರ ರಾಯಲ್ ಆಗಿದ್ದೀನಿ, ರಾಯಲ್ ಆಗಿ ತೋರಿಸ್ಕೊಳ್ಬೇಕು ಅನ್ನುವಂಥದ್ದು ಮೈಂಡ್ ಸೆಟ್ ಬಂದಿದೆ ಇತ್ತೀಚೆಗೆ. ಹೊಟ್ಟೆಗೆ ಹಿಟ್ಟಿದೆ, ಅದೇನೋ ಹೇಳ್ತಾರಲ್ಲ ಹಿರಿಯರು, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೋಗಬೇಕು ಅನ್ನೋ ಥರ, ಆ ಥರನೂ ಮೈಂಡ್ ಸೆಟ್ ಇರುತ್ತೆ. ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅವರು ತೋರಿಸುವಂಥ ಒಂದು ಸೋಷಿಯಲ್ ಪ್ರೂಫಿಂಗಿಂದ ನಾವು ಬೇರೆಯವ್ರು ಇನ್ವೆಸ್ಟ್ ಮಾಡ್ತಾರೆ ಅವನ ಮೇಲೆ, ಬಿಕಾಸ್ ಅವನೇ ಪ್ರಾಡಕ್ಟಲ್ಲಿ. ಅಂದರೆ ಅವನು ಎಲ್ಲಿವರೆಗೂ ತನ್ನ ಇನ್ಫ್ಲೂಯೆನ್ಸ್ಗಳನ್ನು ಹೇಳ್ತಾ ಹೋಗ್ತಾನೋ ಅಲ್ಲಿವರೆಗೂ ಇವನಿಗೆ ಫೀಡಿಂಗ್ ಆಗ್ತಾನೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನನಗೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಪರಿಚಯ, ಅಪ್ಪ ನನಗೆ 10 ಲಕ್ಷ ಕೊಡು, ನಿನ್ಗೆ ಈ ಥರ ಜಾಬ್ ಮಾಡಿಸ್ತೀನಿ ಅಂಥ ಬಕ್ರಗಳು ಎಷ್ಟು ಜನ ಇರಲ್ಲ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ. 5 ಲಕ್ಷ ಕೇಳಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತಾರೆ, ಬಿಕಾಸ್ ಗೌರ್ಮೆಂಟ್ ಜಾಬ್ ಅಂತ. ಆ ಥರದಾದಂಥ ಹಲವಾರು ವಿಚಾರಗಳನ್ನು ನಾವು ಇನ್ಫ್ಲೂಯೆನ್ಸಲ್ಲಿ, ಡಾರ್ಕ್ ಸೈಕಾಲಜಿಯಲ್ಲಿ ಯೂಸ್ ಮಾಡ್ತಾರೆ ತುಂಬ ಜನ. ಈ ಸೈಲೆಂಟ್ ಅನ್ನುವಂಥದ್ದು ಅದು ತುಂಬ ಚಿಕ್ಕ ವಿಷಯ ಆದರೂ ಕೂಡ ಈ ಸೋಷಿಯಲ್ ಪ್ರೂಫಿಂಗು ಮತ್ತು ಈ ಟ್ರಿಕ್ಗಳನ್ನು ನಡೆಸುವಂಥದ್ದು ತುಂಬ ಜನ ತುಂಬ ಗಿಲ್ಟಿಯಾಗಿ ಪ್ರೂವ್ ಮಾಡ್ಕೊಳ್ಳುವಂಥದ್ದು. ಅಥವಾ ಈಗ ಅದು ಮ್ಯಾನಿಪ್ಯುಲೇಟಿಂಗ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಅದು ಮ್ಯಾನಿಪ್ಯುಲೇಟಿಂಗ್ ಸ್ಟೇಟ್ಮೆಂಟ್ ಅಂತಂದರೆ, ನಾನು ಈಗ ಒಂದು ಮಾತು ಹೇಳೋದು ಮತ್ತೆ 1000 ಜನ ಸೇರಿದಾಗ ಒಂದು ಮಾತು ಹೇಳುವಂಥದ್ದು, ನಾನು ಆ ಥರ ಹೇಳಿಲ್ಲ ಅಂತೇಳಿ, ಅಂದರೆ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ. ಈ ಅಟೆನ್ಷನ್ ಗ್ರ್ಯಾಬಿಂಗಲ್ಲಿ ತುಂಬಾ ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ಗಳು ಬರುತ್ತೆ. ಬಟ್ ಇದು ಬೇಡ, ನನಗೆ ಯೂಟ್ಯೂಬ್ ಅದನ್ನು ರೆಕಮೆಂಡ್ ಮಾಡಲ್ಲ. ಹಾಗಾಗಿ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಸ್ಟಡಿ ಬಗ್ಗೆ, ಅಂದರೆ ಮಕ್ಕಳು ಯಾವ ರೀತಿಯಾಗಿ ಸ್ಟಡಿ ಮಾಡಬಹುದು, ಅಥವಾ ಸ್ಟಡಿ ಯಾವ ರೀತಿಯಾಗಿ ನಾವು ಮಾಡಿದರೆ ಮೈಂಡಲ್ಲಿ ಹಾಗೆ ಓದಿರೋದೆಲ್ಲ ಕೂತ್ಕೊಳ್ಳುತ್ತೆ, ಮತ್ತು ಪ್ಯಾರಲಲ್ ಸ್ಟಡಿ ಅಂದರೆ ಏನು ಅನ್ನುವಂಥದ್ದನ್ನು, ಅಥವಾ ಪ್ಯಾಸಿವ್ ಸ್ಟಡಿ ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ. ಹಾಗೆ ಸಾರಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ ಹತ್ರ ಕೇಳೋದಿಷ್ಟೇ, ದಯವಿಟ್ಟು ಕ್ಷಮಿಸಿ. ನನ್ನದೇ ಒಂಚೂರು ಈ ಬೇರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಂಚೂರು ಸ್ಟಡಿ ಮಾಡ್ತಿರೋದ್ರಿಂದ ವಿಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ಸಾಧ್ಯವಾದರೆ ವಾರಕ್ಕೆ 2 ವಿಡಿಯೋ ತರುವಂಥ ಪ್ರಯತ್ನ ಮಾಡ್ತೀನಿ. ಆದರೆ 3 ಹಾಕಬೇಕಿತ್ತು, ಬಟ್ 2 ಮಾತ್ರ ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ.
ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋನ ನೋಡಿದಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಮುಂಬರುವ ವಿಡಿಯೋಗಳಿಗೆ ಆಹ್ವಾನ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ಯಾವ್ದು ಮಾಡಬೇಕು ಅಂತ ನಾನು ಪದೇ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ಯಾವ ವಿಡಿಯೋ ಬೇಕು ಅಂತ ಯಾರು ಕೂಡ ಕಮೆಂಟ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಡಿಮ್ಯಾಂಡ್ ಇರುವಂಥ ಸಬ್ಜೆಕ್ಟನ್ನು ನನಗೆ ಕೊಟ್ಟರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ವಂದೇ ಭಾರತ ಮಾತರಂ.